ರಾಮಾಯಣ ನಾಟಕ ಕಲ್ತಿದ್ರು, ಬಹಳ ಚೆನ್ನಾಗಿ ಕಲ್ತ್ಕೊಂಡ್ರು. ನಾಟಕ ಹಬ್ಬಕ್ಕೆ ನಾಟಕ ಮಾಡಬೇಕು ಅಂತ ಅಭಿಮಾನ ಪ್ರೀತಿನ ಕಲ್ತರು, ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಪಾಂಪ್ಲೆಕ್ಸ್ ಎಲ್ಲ ಮಾಡಿಸಿದ್ರು, ಲೇಡೀಸ್ ಬುಕ್ ಮಾಡವ್ರೆ, ವಾದ್ಯ ಬುಕ್ ಮಾಡವ್ರೆ, ಸೀನ್ಸ್ ಬುಕ್ ಮಾಡವ್ರೆ. ನಾಟಕ ಆಡಬೇಕು ಅಂತ ಹುಮ್ಮಸ್ಸಲ್ಲಿ ಕಾಯ್ಕ ಕುಂತವ್ರೆ. ಅಷ್ಟರಲ್ಲಿ ಕುಂಭಕರ್ಣ ಪಾತ್ರ ಮಾಡೋದು ಜ್ವರ ಬಂದ್ಬಿಡ್ತು. ಕರ್ಕೊಂಡವ್ರು ಆಸ್ಪತ್ರೆ ಮಂಡ್ಯಕ್ಕೆ ಕರ್ಕೊಂಡೋಗಿ ರಕ್ತ ಪರೀಕ್ಷೆ ಮಾಡಿಸಿದ್ರು. ಡಾಕ್ಟರ್ ಹೇಳಿದ್ರು ಮಲೇರಿಯಾ ಜ್ವರ ಬಂದ್ಬಿಟ್ಟಿದ್ದಲ್ಲ. ಏನ್ ಮಾಡುದು ಡಾಕ್ಟ್ರೇ ಅಂದ್ರು. ಒಂದು ವಾರ ಅಡ್ಮಿಟ್ ಮಾಡು ಅಂದ್ರು. ಸ್ವಾಮಿ ನಾಳಿದ್ ನಾಟಕ ಇವನೇ ಕುಂಭಕರ್ಣ ಅಂತ ಒಬ್ಬ ನಾಟಕ ಮಾಡ್ಸು ಕರ್ಕೋ, ಕುಂಭಕರ್ಣ ಪಾತ್ರ ಮಾಡ್ಸಕ್ ಹೋದ್ರೆ ಬತ್ತನೆ ಯಮ ಕರ್ಕೊಂಡೋಗೋಕೆ, ಹೋಗ ಕೆಲಸ ನೋಡು. ಅಡ್ಮಿಟ್ ಮಾಡ್ಕೊಬಿಟ್ರು. ಬರೀ ಕೈಲಿ ಬಂದ್ರಿ ಅವರು. ಎಲ್ಲೋ ಅವನು ಅಂದ್ರು, ಯೋ ಮಲೇರಿಯಾ ಜ್ವರವಂತೆ ಕಣಪ್ಪ. ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು. ನಾಟಕ ಏನ್ ಮಾಡ್ಬೇಕು ಈಗ ನಾಡದ್ದು? ಊರವರೆಲ್ಲ ಒಂದ್ ಕಡೆ ಸೇರಿದ್ರು. ಊರ ಯಜಮಾನ್ರು ಹೇಳಿದ್ರು, ನೋಡಪ್ಪ ನೀವೆಲ್ಲ ದುಡ್ಡು ಕೊಟ್ಟಂಗ ಅವನು ಕೊಟ್ಟವನೆ, ಈಗ ಅವ್ನ್ ಬಿಟ್ಟು ನಾಟಕ ಮಾಡೋದು ಹೆಂಗೆ? ಏನ್ ಮಾಡಕ್ ಆಗೋದಿಲ್ಲ, ಈಗ ನಿಲ್ಸ್ಬಿಟ್ರಿ ನಾಟಕ. ಮುಂದಿನ ವರ್ಷ ಮುಂದಿನ ತಿಂಗಳು ಒಂದು ಹಬ್ಬ ಅದೆಲ್ಲ ಅವಾಗ ಮಾಡಿದ್ರೆ ಆಯ್ತು ಅಂತ. ರಾವಣ ಪಾತ್ರ ಮಾಡ್ತಿದ್ದೋ ಅಂತ ದಳರ ಮ್ಯಾಕ್ ಕೆದ್ಬಿಟ್ಟ. ಯಾವನ ನಾಟಕ ನಿಲ್ಸೋನು? ನಾನ್ ನಾಟಕಕ್ಕೆ ಸೇರಿವ್ನಿ ಅಂತ ನಮ್ಮ ಮತ್ತೆ ಉಂಗ್ರ ಮಾಡಿಸ್ಕೊಂಡ್ ಮಡಿಕ ಕೂತಾಳೆ ಮುಯ್ಯಾಕು ಕಾಯ್ಕೊಂಡು. ನೀವು ನಾಟಕ ನಿಲ್ಸ್ಬಿಟ್ಟವ್ರು ಅಡ ಮಡಿಕೊಂಡ್ಬಿಟ್ರೆ ಮಾಡೋಣ, ನಾಟಕ ಆಡ್ಲೇಬೇಕು ಅಂದ. ಯೋ ಏನಯ್ಯ ಮಾಡುದು ಈಗ? ಕುಂಭಕರ್ಣ ಪಾತ್ರ ಮಾಡೋರು ಯಾರು ಇಲ್ಲ ಕಣ, ನನಗವೆಲ್ಲ ಗೊತ್ತಿಲ್ಲ. ನಾಟಕ ಮಾಡ್ಬೇಕು, ನಾ ರಾವಣ ಪಾಲ್ಟ್ ಮಾಡ್ಬೇಕು ಅಂದ. ಯಾರ ಕೈಲಿ ಮಾಡ್ಸೋದಪ್ಪ ನಾಟಕವ? ಇನ್ನು 3 ದಿನಕ್ಕೆ ಕುಂಭಕರ್ಣ ಪಾತ್ರ ಮಾಡೋರು ಯಾರು? ನಮ್ಮೂರ್ ಪಟೇಲ್ರ ಮನೇಲಿ ಒಬ್ಬ ಮಾದ ಅಂತ ಕರ್ರಗೆ ಎತ್ತರ ಕಾರ್ ಅಡಿ, ಅವನೇ ಕಿರೀಟ ಹಾಕ್ಬಿಟ್ರೆ ಕುಂಭಕರ್ಣಂಗೆ ಕಾಣ್ತಾನೆ ಕಣ. ಅವನ್ ಕೈಲಿ ಪಾತ್ರ ಮಾಡಿಸ್ಬೇಕು ಅಂತ. ಆ ಮಾದನಿಗೆ ಬೆಳಕಾಯ್ತು ಅಂದ್ರೆ ಗದೆ ತಾಕ ಹೋಗೋದು, ನೀರು ಗೀರು ಕಟ್ಟೋದು, ಉಪ್ಪು ಗೊಬ್ಬರ ಹಾಕೋದು, ವ್ಯವಸಾಯ ಬಿಟ್ರೆ ಇನ್ನೊಂದು ಗೊತ್ತಿಲ್ಲ. ಅವನಾಯ್ತು, ಹೊಲ ಗದ್ದೆ ಆಯ್ತು, ತೋಟ ಆಯ್ತು. ಕರ್ಕೊಂಡೋಗಿ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ನಿಲ್ಸ್ಬಿಟ್ರೆ ವಾಪಸ್ ಹೋಗಿ ನಾವೇ ಕರ್ಕೊ ಬರ್ಬೇಕು ಅಂತ ಪುಣ್ಯಾತ್ಮ. ಅವ್ನು ಹಿಡ್ಕೊ ಬಂದ್ಬಿಟ್ರು. ಅವನು ಅಣ್ಣ ನಿಂದಮ್ಮ ಯಾಕಣ್ಣ ನನ್ ಕರಿಬೇಡಿ, ಅಯ್ಯೋ ನಾಟಕ ಆಡಕ್ ಬಂದಿದ್ದಪ್ಪ, ನನಗೆ ಹಾರ್ಮೋನಿ ಮುಂಚೆ ನಿಂತ್ಕೊಂಡ್ರೆ ಕೈ ಕಾಲೆಲ್ಲ ನಡುಕ್ತಾವ್ ಕಣಪ್ಪ, ನಾ ಬರೋಲೆ ಅಂತ. ಊರ್ ಮರದಿ ವೈತದ ಬಾಯ ಅಂತ ಹೇಳ್ಕೊ ಬಂದ್ಬಿಟ್ರು. ಮೇಷ್ಟ್ರು ಮುಂಚೆ ನಿಲ್ಸ್ಬಿಟ್ಟು, ಗುರುಗಳೇ ಇವ್ರೆ ಕುಂಭಕರ್ಣ ಪಾತ್ರ ಮಾಡೋರು, ಸ್ವಲ್ಪ ಹೇಳ್ಕೊಡಿ ಅಂದ್ರು. ಮೇಷ್ಟ್ರು ಕಾಲಿಂದ ತಲೆಗಂಡು ನೋಡ್ಬಿಟ್ಟು, ಯಾರಪ್ಪ ಇವನು? ಒಳ್ಳೆ ಕಗ್ಲಿ ಕೊಂಟಿದ್ದಂಗ ಅವನೆಲ್ಲೋ ಮರೆಯ, ಇವನ್ ಕಲ್ತನ ನಾಟಕವ ಅಂದ್ರು. ಒಬ್ಬ ಅಂದ, ಸ್ವಾಮಿ ನೋಡುಕಂಗ ಅವನ ಅಷ್ಟೇ, ಅವನು ಬಹಳ ಬುದ್ಧಿವಂತ, ಒಂಚೂರು ಹೇಳ್ಕೊಡಿ ಅಂದ್ರು. ಅಪ್ಪ ಪಾತ್ರ ಮಾಡಿ ಏನೋ ಹೇಳಿ ಸ್ವಾಮಿ, ಕರ್ಕ ಬಂದವ್ರೆ ನೋಡ್ತೀನಿ ಅಂತ. ಅವನು ಒಂದು ಪದ್ಯ ಹೇಳ್ಕೊಡ್ತೀನಿ, ಕಲ್ತ್ಕೊ, ಹೇಳಿ ಸ್ವಾಮಿ. ಈ ಪೌಲಸ್ತ್ಯ ವಂಶೋದ್ಧಾರ ಸ್ವರ್ಣಲಂಕೆಯಧಿಪತಿ ಉಜ್ವಲ ಧೀರ ವೀರ ಕುಂಭಕರ್ಣಗೆ ಹದಾರು ಸರಿ ಸಮರಿಹರ. ಓ ಅಲ್ಲ ಆತರ ಎದ್ದು ತೋಡ್ತಾಕ್ ಹೋಗೋನ್ಗೆ ಇಷ್ಟು ಉದ್ದ ಹೇಳ್ಕೊಟ್ರೆ ಅವನ್ ತಾನೆ ಹೆಂಗ ಹೇಳನು? ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಅವನಿಗೆ. ಜಲಿ 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 ಬೆವ್ರು ಕಿತ್ಕೊಬಿಡ್ತು. ತಲೆ ಕೈ ಯಾಕ ಪರ ಪರ ಪರಂಗ್ ಕರೀತಾನೆ, ಒಂದು ಅಕ್ಷರ ಜ್ಞಾಪನ ಬರಲ್ಲ. ಮೇಷ್ಟ್ರು ಶುರು ಮಾಡ ಅಂದ್ರು. ಈ ಸುತ್ತ ಕುಂತರು ಆಡ್ಲಾ ಅಂದ್ರು. ಅವನು ಬೈತಾರೆ ಅಂತ ಭಯ, ಕಣ್ ಮುಚ್ಕ ಶುರು ಮಾಡ್ಬಿಟ್ಟ. ಯೂರ್ಯ ಉಜ್ವಲ ಸುಫಲ ಅಂದ. ಮೇಷ್ಟ್ರು 16 20 ಪಟಾಸು ಬೂದಿ. ನನ್ನ ಮಕ್ಕಳಲ್ಲೋ ನಾಟಕ ಮಾಡಕ್ಕೆ ಒಬ್ಬನ್ ಕರ್ಕೊಂಡ್ ಬಂದಿ ಅಂದ್ರೆ ಸೊಸೈಟಿಲಿ ಉಪ್ಪನ್ ಮುಟ್ಟಿ ಎತ್ತುನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲಪ್ಪ. ನನ್ನ ಜೀವಮಾನವೆಲ್ಲ ನಿಮ್ಮೂರಲ್ಲೇ ಇದ್ರು ನಾಟಕ ಮಾಡ್ಸೋಕ್ ಆತದ ನಾನು ಅಂತ.